ಗೊತ್ತಾಗ್ತಾ ಇದೆ. ಈಗ ಅವ್ರೇನು NIA ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. NIA ಅವರು ಅವ್ರು ಮೊದಲೇ ನಮ್ಮವರು ಕೇಸ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದೇನು ಹೊಸದೇನಲ್ಲ. ನಾವು ನಮ್ಮವರು ಹೌದೌದು ಅವನ ಹಿಂದಿನ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಮಾಡಿ ಅವನನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲೋ ಈಗ ಲೇಟಾಗಿ ಮಾಹಿತಿ ಸಿಕ್ಕಿದೆ ಅವ್ರಿಗೆ NIAಗೆ. ಈಗ ಬಂದು ಅವರು ಅವನನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಅವರು ಕೇಸ್ ಆಗಿತ್ತು, ಚಾರ್ಜ್ ಶೀಟ್ ಆಗಿತ್ತು, ಅದೆಲ್ಲ ನಾವು ಈಗ ಯಾರ್ಯಾರು ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ, ಎಲ್ಲೆಲ್ಲಿ ಕೇಸ್ಗಳಿದ್ದು ಅವನ್ನ ಹಾಗೆ ಒಂದು ರೀತಿಯಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ, ಅದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟರ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರಿಗೆ ಕೇಸಸ್ಗಳಾಗಿ ಅವ್ರನ್ನ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಅಂಥದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟರ್ ಮಾಡಬೇಕು. ಯಾಕಂದರೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ, ಯಾವ ಕೆಲಸ ಮಾಡ್ತಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಇವಾಗ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ.